ನಿಮಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಅರ್ಥ ಆಗ್ತಿಲ್ರಮ್ಮ. ಅಪ್ಪ, ನೀವಿಲ್ದೆ ನಾವಿಲ್ಲ ಅಪ್ಪ. ನಿಮಗೆ ಅಂತ ನಾವೇನು ಮಾಡಿಲ್ಲ ಅಪ್ಪ. ಅವಳು ನಿಮ್ಮ ಮೇಲಿರೋ ಪ್ರೀತಿಗೆ ಮಾಡಿದ್ದು, ಅದನ್ನ ಕೃತಜ್ಞತೆ ತರ ನೋಡಬೇಡಿ. ನೀವ್ ನಮ್ಗೆ ಕೃತಜ್ಞತೆ ಹೇಳೋದಂದ್ರೆ ಏನು ದೊಡ್ಡಪ್ಪ? ಕೃತಜ್ಞತೆ ಹೇಳ್ಬೇಕಾಗಿರೋದು ದೂರ ಇರೋರ್ಗೆ ಹೊರತು ನಮ್ಮ ಕುಟುಂಬದವ್ರಿಗಲ್ಲ ಅಲ್ವಾ? ಕಣ್ಣಲ್ಲಿ ಧೂಳ್ ಬಿದ್ರೆ ಅದನ್ನ ಒರ್ಸೋದಕ್ಕೆ ಕೈಯನ್ನ ಕೇಳ್ಬೇಕಾ? ಕೃತಜ್ಞತೆ ಹೇಳ್ಬೇಕಾ? ನಮ್ಮೆಲ್ಲರಿಗೂ ದೃಷ್ಟಿ ನೀವು, ನಮ್ ಮುಂದಿನ ನೋಟ ನೀವು. ನಿಮ್ ಹಿಂದೆ ತಪ್ಪು ನಡೀತು, ಅದನ್ನ ನಾವ್ ನೋಡಿದ್ವಿ. ನಮ್ ಕೈಲಾಗಿದ್ದನ್ನ ನಾವ್ ಮಾಡಿದ್ವಿ. ಇಲ್ಲಮ್ಮ, ಕೈಲಾಗಿದ್ದಲ್ಲ, ತುಂಬಾ ಜಾಸ್ತಿನೇ ಮಾಡಿದ್ದೀರ. ನೀವು ತಪ್ಪಿಸಿದ್ದು ನನ್ನ ಮೇಲಿದ್ದ ಕೇಸನ್ನಲ್ಲ, ನನಗ್ ಬರುವಂತಹ ಸಾವನ್ನ. ಅಪ್ಪ, ಏನ್ರಿ ಅಣ್ಣ? ರಾಜು, ಏನು ಆ ಮಾತುಗಳು? ಹೌದಲ್ವೇನಮ್ಮ, ನಾನು ಹೇಳಿದ್ದು ನಿಜಾನೇ ಅಲ್ವಾ? ಈ ರಾಜಾರಾಮ್ಗೆ ಮರ್ಯಾದೆ ಪ್ರಾಣ ಎರಡೂ ಬೇರೆ ಬೇರೆ ಅಲ್ಲಮ್ಮ, ಎರಡೂ ಒಂದೇ ಅಲ್ವಾ? ಆದ್ರೂ ಮರ್ಯಾದೆ ಹೋಗೋದಿಕ್ಕೆ ನೀನೇನು ತಪ್ಪು ಮಾಡಿಲ್ಲ ಅಲ್ವೇನೋ? ಆ ಮೋಸಗಾರರು ನಿನ್ ಮೇಲೆ ಆರೋಪ ಹೊರಿಸಿದ್ರು ಅಷ್ಟೇ. ಅದಕ್ಕೆ ನೀನ್ ಯಾಕೋ ಬೇಜಾರಾಗ್ತಿದ್ಯಾ? ಆರೋಪ ಹೊರಿಸಿದವ್ರೆ ನಿಜ ಅನ್ಕೊಳ್ಳೋ ಹಾಗೆ ಸಾಕ್ಷಿಗಳನ್ನ ಸೃಷ್ಟಿಸಿದ್ರಮ್ಮ. ಅದನ್ನ ನಂಬಿ ಜಡ್ಜ್ ನನ್ನನ್ನ ಆರೋಪಿ ತರ ನೋಡಿದ್ರು. ಸ್ವಲ್ಪ ಹೊತ್ತು ಇದ್ದಿದ್ರೆ ಅಪರಾಧಿಯಾಗಿ ಮಾಡ್ಬಿಡ್ತಿದ್ರು. ಅದೇ ನಡೆದಿದ್ರೆ ನಾನು ಕಾರಾಗೃಹದಲ್ಲಿ ಖೈದಿಯಾಗಿ ಇರ್ತಿರ್ಲಿಲ್ಲ. ಸ್ಮಶಾನದಲ್ಲಿ ಚಿತೆ ಮೇಲೆ ಉರಿತಾ ನನ್ನ ಮೇಲ್ ಬಿದ್ದಿದ್ದ ಆರೋಪನ ದೂರ ಮಾಡ್ಕೋತಿದ್ದೆ. ರಾಜು, ಅಪ್ಪ, ಆದ್ರೆ ನನಗ್ ಸಾವು ಬರ್ದ ಹಾಗೆ ನನ್ ಮೇಲ್ ಬಂದಿದ್ದ ಆರೋಪನ ಇಲ್ಲೇ ದೂರ ಮಾಡ್ಬಿಡ್ತು ನನ್ನ ಕುಟುಂಬ. ಎಲ್ರೂ ಅಯೋಧ್ಯ ಲಂಕೆಗೆ ಬಲ ರಘುರಾಮ ಅಂತಾರೆ.